Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂ 1ನ ಆ್ಯಂಡ್ ನಿಮಗೆ 2 ಅನ್ನೋದು ನೆಕ್ಸ್ಟ್ ಥರ್ಡ್ ಸೆಮ್ಮಲ್ಲಿ ನಿಮಗೆ ಬರುತ್ತೆ. ಇವಾಗ ಫಸ್ಟ್ ಸೆಮ್ ಆಗಿರೋದ್ರಿಂದ ಮಾರಲ್ 1 ಇದೆ ಕಾನ್ಸ್ಟಿಟ್ಯೂಷನಲ್. ಇದು ಬಂದು ನಾನ್ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಫಸ್ಟ್ ಸೆಮ್ ಅವ್ರಿಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಇರುತ್ತೆ, ಏನಿದು ನಾನ್ ಕೋರ್ ಸಬ್ಜೆಕ್ಟ್ ಅಂದರೆ ಅಂತ. ಅಂದರೆ ನಾನ್ ಕೋರ್ ಸಬ್ಜೆಕ್ಟ್ ಅಂದರೆ ಏನೂ ಇಲ್ಲ, ಜಸ್ಟ್ ನಿಮಗೆ ಇದು ಬಂದು 50 ಮಾರ್ಕ್ಸ್ಗೆ ಕೇಳ್ತಾರೆ. ಅಂದರೆ 10 ಮಾರ್ಕ್ಸು ನಿಮಗೆ ಇಂಟರ್ನಲ್ ಆಗಿರುತ್ತೆ ಆ್ಯಂಡ್ 40 ಮಾರ್ಕ್ಸು ನೀವು ರೈಟಿಂಗ್ ಆಗಿರುತ್ತೆ. ಇದು ಬಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಆ್ಯಡ್ ಆಗಲ್ಲ. ಬಟ್ ಈ ಸಬ್ಜೆಕ್ಟಿಗೆ ನೀವು ಕಂಪಲ್ಸರಿ ಪಾಸ್ ಆದರೆ ಮಾತ್ರ ನಿಮಗೆ ರಿಸಲ್ಟು ಪಾಸ್ ಅಂತ ಬರುತ್ತೆ, ಇಲ್ಲ ನಿಮಗೆ ಫೇಲ್ ಅಂತಲೇ ರಿಸಲ್ಟ್ ತೋರಿಸೋದು. ಆ್ಯಂಡ್ ಈ ಸಬ್ಜೆಕ್ಟು ತುಂಬ ಜನ ಇಗ್ನೋರ್ ಮಾಡ್ತಾರೆ, ಬಟ್ ಪ್ಲೀಸ್ ಇಗ್ನೋರ್ ಮಾಡಬೇಡಿ. ಇದು ಕೂಡ ಎಲ್ಲ ಸಬ್ಜೆಕ್ಟ್ ಥರನೇ ಇಂಪಾರ್ಟೆಂಟೇ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಫಸ್ಟ್ ಚಾಪ್ಟರ್ ನೋಡೋದಾದರೆ ಯೂನಿಟ್ 1ನಲ್ಲಿ ಬಂದುಬಿಟ್ಟು ನಿಮಗೆ 3 ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಇದರಲ್ಲಿ ಯೂನಿಟ್ 1ನಲ್ಲಿ 3 ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನಲ್ಲ, ಇವೆಲ್ಲ ಟಾಪಿಕ್ಸು ಅದರಲ್ಲಿ ಸಬ್ ಟಾಪಿಕ್ಸ್ ಇವಾಗಿರುತ್ತೆ. ಅಷ್ಟು ಮಾತ್ರ. ನಿಮಗೆ ಈ ಸಬ್ಜೆಕ್ಟ್ದು ನೋಟ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಇದು ನಾನ್ ಕೋರ್ ಸಬ್ಜೆಕ್ಟ್ ಅಂತ ಸಿಂಪಲಾಗಿ ಬಿಟ್ಬಿಡ್ಬೇಡಿ. ಇದು ಪಾಸ್ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ರಿಸಲ್ಟ್ ಪಾಸ್ ಅಂತ ಬರೋದು. ಓಕೆ, ಸೆಕೆಂಡ್ ಯೂನಿಟ್ ನೋಡೋದಾದರೆ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಅಂತ, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಲಾ ಅಂತ, ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಸೆಕೆಂಡ್ ಯೂನಿಟ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇದೊಂದೇ ಸಬ್ಜೆಕ್ಟ್ ನೋಟ್ಸ್ ಮಾತ್ರ ಅವೈಲಬಲ್ ಇಲ್ಲ. ಪ್ರತಿಯೊಂದು ಸಬ್ಜೆಕ್ಟು ಫಸ್ಟ್ ಸೆಮ್ದು ಎಲ್ಲ ನೋಟ್ಸು ಅವೈಲಬಲ್ ಇದೆ. ಬೇಕು ಅಂದರೆ ಆಲ್ರೆಡಿ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಆ್ಯಂಡ್ ಥರ್ಡ್ ಯೂನಿಟ್ ಅನ್ನೋದನ್ನು ನೋಡೋದಾದರೆ ಯೂನಿಯನ್ ಲೆಜಿಸ್ಲೇಟಿವ್, ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ. ಇದರಲ್ಲಿ 2 ಯೂನಿಟ್ಸ್ ಇದೆ. ಆ್ಯಂಡ್ ಲಾಸ್ಟ್ ಬಂದು ಜುಡಿಷರಿ ಅಂತ, ಅದ್ರಾಗ ಬಂದುಬಿಟ್ಟು ಆಲ್ಮೋಸ್ಟ್ ಸುಪೀರಿಯರ್ ಕೋರ್ಟ್ ಆ ಥರ ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿದೆ. ಇದೆಲ್ಲ ಆಗಿರುತ್ತೆ ನಿಮ್ಮ 3 ಯೂನಿಟ್. ಇದರಲ್ಲಿ ಬೇರೆ 3 ಯೂನಿಟ್ಸ್ ಅಷ್ಟೇ ಇರೋದು. 3 ಯೂನಿಟ್ಸಲ್ಲಿ ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿದ್ದೆ. ಇದಾಗಿರುತ್ತೆ ವಿಡಿಯೋ ಸಿಲಬಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಮಾರಲ್ ವ್ಯಾಲ್ಯೂ 1 ಅಂತ. ನೋಟ್ಸ್ ಬೇಕು ಅಂದರೆ ಈ ಸಬ್ಜೆಕ್ಟ್ ಅಂತಲ್ಲ, ಬೇರೆ ಸಬ್ಜೆಕ್ಟ್ದು ನೋಟ್ಸ್ ಬೇಕು ಅಂದರೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ನಾನು ಇದರಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಇದೇ ಸಬ್ಜೆಕ್ಟ್ ಅಂದರೆ ಈ ಸಬ್ಜೆಕ್ಟ್, ಬೇರೆ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ವೀಡಿಯೋಸ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.